ಇದೆ. ಸದವರಂತೆ ಮಾಡೋದಿಲ್ಲ, ಒಳ್ಳೆಯತನಕ್ಕೆ ಹೋರಾಡೋಣ, ವೀರರ ಹೆಸರಿನಂತೆ ಬಾಳೋಣ, ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಶಾಂತಿಯ ಹೂಗಳನ್ನು ಬೆಳೆಸೋಣ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಊರಿದರು ಚೆನ್ನ, ಊರಿದರು ಚೆನ್ನ, ನಿನ್ನ ಸರಿಯೇ ಬಾಳಿಗೆ ಚೆನ್ನ, ನಿನ್ನ ಭಾರತದ ಗಾಯಕರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು, ಗಣ್ಯಾತಿ ಗಣ್ಯರು ಕೂಡ ಮೈಸೂರಿನ ಮಹಾರಾಜ ಗ್ರೌಂಡ್ಗೆ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ವಿಜಯ್ ಪ್ರಕಾಶ್ ಅವರು ಕೂಡ ಜಾನಕಿ ಅಮ್ಮರ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ಬಿಜೆಪಿಯ ಮಾಜಿ ಸಚಿವರಾದಂಥ ಎನ್ ಮಹೇಶ್ ಅವರು ಕೂಡ ಇದ್ದಾರೆ. ಎಸ್ ಜಾನಕಿ ಅಮ್ಮರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಅದ್ಭುತ ಧ್ವನಿ, ವೈವಿಧ್ಯತೆಗೆ ಹೆಸರಾಗಿದ್ದಂತಹ ಜಾನಕಿಯಮ್ಮ ಪುಟ್ಟ ಮಕ್ಕಳಂತೆ ಕೂಡ ಹಾಡನ್ನು ಹಾಡ್ತಾ ಇದ್ರು. ದಕ್ಷಿಣ ಭಾರತದ ಕೋಗಿಲೆ ಅಂತಲೇ ಖ್ಯಾತಿಯನ್ನು ಪಡೆದಿದ್ದಂತಹ ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಮಹಾರಾಜ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಸಾರ್ವಜನಿಕ ದರ್ಶನಕ್ಕೆ
ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ. 6 ದಶಕಗಳ ಕಾಲ ಸಂಗೀತ ಲೋಕವನ್ನೇ ಆಳಿದಂಥ ಸ್ವರ ಸಾಮ್ರಾಜ್ಞೆ ಎಲ್ಲರನ್ನ ಅಗಲಿದ್ದಾರೆ. ಅವರ ಸುಮಧುರ ಕಂಠದ ಮೂಲಕ ಕೋಟ್ಯಾಂತರ ಗೀತ ಪ್ರಿಯರನ್ನ ರಂಜಿಸಿದ್ದಾರೆ. ಸಂಗೀತ ಲೋಕದಲ್ಲಿ ಇವತ್ತು ಸೂತಕದ ಛಾಯೆ ಆವರಿಸಿದೆ. ಭೌತಿಕವಾಗಿ ನಾವು ಜಾನಕಿ ಅಮ್ಮರನ್ನು ಕಳ್ಕೊಂಡಿರ್ಬೋದು, ಆದರೆ ಅವರು ಹಾಡಿರುವಂಥ 48,000 ಹಾಡುಗಳು ನಮ್ಮ ಜೊತೆ ಇದೆ. ಪ್ರತಿಯೊಬ್ಬರ ಜನಮಾನಸದಲ್ಲಿ ಜಾನಕಿಯಮ್ಮ ನೆಲೆಸಿದ್ದಾರೆ. ಸಾವಿರದ 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರಿನ ಹಳ್ಳಿಯಲ್ಲಿ ಜಾನಕಿಯಮ್ಮ ಜನಿಸ್ತಾರೆ. ಬಾಲ್ಯದಿಂದಲೂ ಕೂಡ ಸಂಗೀತ ಅಂದರೆ ಬಹಳ ಆಸಕ್ತಿ. ಹೀಗಾಗಿ ತಮ್ಮ 3ನೇ ವಯಸ್ಸಿಗೆ ಸಂಗೀತ ಲೋಕಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಅವರ 19ರ ವಯಸ್ಸಿನಲ್ಲಿ ಚಲನಚಿತ್ರಗಳಿಗೆ ಗೀತೆಯನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 22ಕ್ಕೂ ಹೆಚ್ಚು ಭಾಷೆಗಳಿಗೆ ಧ್ವನಿಗೂಡಿಸಿದ್ರು ಕೂಡ ಜಾನಕಿಯಮ್ಮರಿಗೆ ಬಹಳ ಪ್ರಿಯವಾದಂತಹ ಭಾಷೆ ಅಂದರೆ ಕನ್ನಡ. ಹೀಗಾಗಿಯೇ ಕನ್ನಡದಲ್ಲಿ 10,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆ ಧ್ವನಿಗೂಡಿಸಿದ್ದಾರೆ. ಎಸ್ ಜಾನಕಿಯವರು ಮತ್ತು ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತದ ಜುಗಲ್ಬಂದಿ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇವರ ಸಂಗೀತ ಇರ್ತಾ ಇತ್ತು. 1957ರಲ್ಲಿ ಈ ಸಂಗೀತ ಪಯಣವನ್ನು ಪ್ರಾರಂಭ ಮಾಡ್ತಾರೆ. ಕೊನೆಯದಾಗಿ ಮೈಸೂರಿನಲ್ಲೇ ನಾನಿನ್ಮೇಲೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ, ಇದೇ ನನ್ನ ಕೊನೆಯ ಸಾರ್ವಜನಿಕ ಕಾರ್ಯಕ್ರಮ ಅಂತ 1917ರಲ್ಲಿ ಮೈಸೂರಿನಲ್ಲಿ ಮಾನಸ ಗಂಗೋತ್ರಿಯ ರಂಗಮಂದಿರದಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲೇ ಘೋಷಣೆಯನ್ನು ಮಾಡ್ತಾರೆ. ಜಾನಕಿಯಮ್ಮರಿಗೂ ಮೈಸೂರಿಗೂ ಇರುವಂತಹ ಸಂಬಂಧ ಬಹಳ ದೊಡ್ಡದು. ಅವರು ಮೈಸೂರನ್ನು ಬಹಳ ಪ್ರೀತಿ ಮಾಡ್ತಾ ಇದ್ರು. ಹೀಗಾಗಿಯೇ ಅವರು ಹೈದರಾಬಾದ್, ಚೆನ್ನೈಯಂತಹ ನಗರಗಳಲ್ಲಿ ದೊಡ್ಡ ದೊಡ್ಡ ಮನೆಯನ್ನು ಹೊಂದಿದ್ರು ಕೂಡ ಅವರ ಕೊನೆ ಕ್ಷಣಗಳನ್ನು ಕಳೆದಿದ್ದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಹೆಚ್ಚು ಅಭಿಮಾನಿಗಳು ಇರುವಂಥದ್ದು ಕೂಡ ಮೈಸೂರಿನಲ್ಲೇ. ಹೀಗಾಗಿ ಸಾಗರೋಪಾದಿಯಲ್ಲಿ ಜನರು ಹರಿದು ಬರ್ತಿದ್ದಾರೆ ಜಾನಕಿಯಮ್ಮರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ. ಬೆಳಿಗ್ಗೆ 6 ಗಂಟೆಯ